ವಿದ್ಯುತ್ ಕಂಪನಿಯೊಂದರಿಂದ ಕಾರ್ಮಿಕರನ್ನು ಏಕಾಏಕಿ ವಜಾಗೊಳಿಸಿರುವುದನ್ನು ಖಂಡಿಸಿದ ಎಐಯುಟಿಯುಸಿ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮಠದ ದ್ಯಾಮನಹಳ್ಳಿ ಸಮೀಪ ಇರುವ ರಿವ್ಯೂ ಪವನ ವಿದ್ಯುತ್ ಕಂಪನಿಯು ಯಾವುದೇ ಮಾಹಿತಿ ನೀಡದೆ 36 ಕಾರ್ಮಿಕರನ್ನು ವಜಾಗೊಳಿಸಿದೆ. ಅಷ್ಟೇ ಅಲ್ಲದೆ ಇನ್ನೂ 10 ಜನ ಕಾರ್ಮಿಕರಿಗೆ ನೋಟಿಸ್ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಳ್ಳುವಂತೆ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದೀಗ ಕಾರ್ಮಿಕರಿಗೆ ಬೆಂಬಲ ವ್ಯಕ್ತಪಡಿಸಿರುವ ಎಐಯುಟಿಯುಸಿ ವಜಾಗೊಳಿಸಿರುವ ಕಾರ್ಮಿಕರನ್ನು ಫೆಬ್ರವರಿ 25ರ ಒಳಗೆ ಮರು ನೇಮಕ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಐಯುಟಿಯುಸಿ ದಾವಣಗೆರೆ ಜಿಲ್ಲಾ ಜಂಟಿ ಕಾರ್ಯದರ್ಶಿ ನಿನ್ನೆಯಿಂದ ಏನು ಕರ್ನಾಟಕ ಸ್ಟೇಟ್ ವಿಂಡ್ ಎನರ್ಜಿ ಎಂಪ್ಲಾಯೀಸ್ ಯೂನಿಯನ್ನಿಂದ ಇಲ್ಲಿ ಏನು ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ, ಅಹೋರಾತ್ರಿ ಅನಿರ್ದಿಷ್ಟ ಧರಣಿನ. ಕಾರಣ ಅಂತಂದರೆ ಈಗ 20 ದಿನದ ಹಿಂದೆ ಇದೇನು ಪ್ರಿನ್ಸಿಪಲ್ ಎಂಪ್ಲಾಯರ್ ಬಂದ್ಬಿಟ್ಟು ರಿನ್ಯೂ ಕಂಪ್ನಿ ಅವ್ರ ಕೆಳಗಡೆ ಕಾಂಟ್ರಾಕ್ಟು ವಯನಾ ಅಂತಂದ್ಬಿಟ್ಟು ಅವರು ಹೇಳ್ತಿರೋದು ವಯನಾ ಕಂಪ್ನಿ ಇದು ಏಜೆನ್ಸಿ ಅವ್ರು ಹೇಳ್ತಿರೋದು ನಾವು ಮ್ಯಾನ್ ಪವರ್ನ ಕಡಿಮೆ ಮಾಡ್ತಾ ಇದ್ದೀವಿ, ಹಾಗಾಗಿ ಒಟ್ಟು 46 ಜನದಲ್ಲಿ ನಾವು 36 ಜನ ತೆಗೆದುಬಿಟ್ಟು ಇನ್ನು 10 ಜನದ ಹತ್ರ ನಾವು ಕೆಲಸ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ನೋಟಿಸು ಅದು ಮೇಲ್ ಮೂಲಕ ಹಾಕಿದ್ದಾರೆ. ಲಿಖಿತವಾಗಿ ಹ್ಯಾಂಡ್ ಕೊಟ್ಟಿಲ್ಲ, ಅವರು ಮೇಲ್ ಕಳಿಸಿದ್ದಾರೆ ಎಲ್ಲ ಕಾರ್ಮಿಕರಿಗೆ. ಅಲ್ಲಿ ನಾವು ಹೇಳೋದೇನಂತಂದರೆ ಈಗ 14 ದಿನ ಹಿಂದೆಯೇ ನಾವು ಲೇಬರ್ ಆಫೀಸಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಸ್ಟ್ರೈಕ್ ನೋಟಿಸ್ನ. ಯಾಕಂದ್ರೆ ಯಾವ ಕಾರಣನೂ ಹೇಳಿಲ್ಲ, ಯಾಕೆ ನಾವು ಕಡಿಮೆ ಮಾಡ್ತಾಯಿದ್ದೀವಿ ತೆಗಿತಾ ಇದ್ದೀವಿ ಏನೂ ಕಾರಣ ಹೇಳಿಲ್ಲ. ಹಾಗೆಯೇ ಕಾರ್ಮಿಕ ಇಲಾಖೆಗೂ ಕೂಡ ಸರಿಯಾಗಿದ್ದ ಮಾಹಿತಿನೂ ಇಲ್ಲ. ನಾವಿಲ್ಲಿ ಕೇಳೋದೇನಂತಂದರೆ ಇಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯರು ರಿನ್ಯೂವಾ ಕಂಪ್ನಿ ಅವ್ರ ಮಧ್ಯವರ್ತಿಗಳನ್ನ ತೆಗೆದುಬಿಟ್ಟು ನೇರವಾಗಿ ಅವರು ಕಾಯಂ ಮಾಡ್ಕೋಬೇಕು ಕಂಪ್ನಿನಲ್ಲಿ. ಈ ಮಧ್ಯವರ್ತಿಗಳಾದರೆ ಈ ಥರ ನಮ್ಗೆ ಅಭದ್ರತೆನ ಸೃಷ್ಟಿ ಮಾಡ್ತಾರೆ, ಅನ್ಯಾಯಗಳನ್ನೂ ಕೂಡ ಮಾಡ್ತಾರೆ. ಇದು ಅಷ್ಟೇ ಅಲ್ಲ, ಕಾರ್ಮಿಕರು ಎಷ್ಟೋ ಜೊತೆ ಅವರಿಗೆ NFS ಅಂದರೆ ರಾಷ್ಟ್ರೀಯ ಹಬ್ಬಗಳದ್ದೇನು ರಜೆಗಳಿದೆ ಅದರದ್ದು ಕೊಡ್ತಾ ಇಲ್ಲ. ಹಾಗೆಯೇ 8 ಗಂಟೆಗಿಂತ ಕೂಡ ಹೆಚ್ಚು ದುಡಿಸ್ಕೊಂಡಿದ್ದಾರೆ, ಅದರದ್ದು ಕೂಡ ಕೊಟ್ಟಿಲ್ಲ. ಸಾಕಷ್ಟು ಇಲ್ಲಿ ಹಿಂಸೆ ಒಂಥರ ಶೋಷಣೆ ನಡೀತಾ ಇದೆ. ಹಾಗಾಗಿ ಸಾಕಷ್ಟು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಇವರೇನು ತೊಡಸ್ಕೊಂಡಿದ್ದಾರೆ. ದಯವಿಟ್ಟು ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇದಕ್ಕಿಂತ ಮುಂಚಿತ ಕೂಡಲೇ ಕಾರ್ಮಿಕರನ್ನ ರಿನ್ಯೂವಾ ಕಂಪ್ನಿ ಸಂಬಂಧಪಟ್ಟಿರೋ ಮತ್ತು ಏನು ಏಜೆನ್ಸಿಗಳಿದ್ದಾರೆ ಅವರೆಲ್ಲರೂ ಕೂಡ ಬಂದುಬಿಟ್ಟು ಕಾರ್ಮಿಕರು ಕೆಲಸಕ್ಕೆ ಹೋಗ್ರಿ ಅಂತಂದರೆ ನಾಳೆನೇ ಹೋಗೋದಕ್ಕೆ ತಯಾರಾಗಿದ್ದೀವಿ. ನಾವು ಹೇಳೋದು ಕೂಡಲೇ ಬಂದು ಲಿಖಿತವಾಗಿ ಕೊಡಬೇಕು. ನಾವು ನೋಟಿಸ್ನ ವಾಪಸ್ ತೊಗೊಳ್ತಾ ಇದ್ದೀವಿ. ನೀವು ಕಾರ್ಮಿಕರು ನಾಳೆ ದಿನ ಕೆಲಸಕ್ಕೆ ಹೋಗ್ರಿ, ಅಲ್ಲಿ ಯಾವುದೇ ಟಾರ್ಚರ್ ಕೂಡ ಮಾಡಬಾರ್ದು ಮತ್ತು ಯಾವುದೂ ಕೂಡ ಟಾರ್ಗೆಟು ಕೂಡ ಮಾಡಬಾರ್ದು. ಯಥಾಸ್ಥಿತಿ ಹಿಂದೆ ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ನಡೀತಾ ಇತ್ತು ಅದೇ ರೀತಿಯೇ ಕೆಲಸ ನಡಿಬೇಕಂತಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ನನ್ನ ಹೆಸರು ತಿಪ್ಪೇಸ್ವಾಮಿ, ಎಐಯುಟಿಯುಸಿ ದಾವಣಗೆರೆ ಜಿಲ್ಲಾ ಜಂಟಿ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ಮಕ್ಕಳನ್ನ ಕೆಲಸ ತಗೊಳ್ಳೋದೆ ಬದಲೇರ ಕೆಲಸದಲ್ಲಿದೆ. ಆತ ಯಾರೋ ಬಂದು HR ಯಾರೋ ಆತ ತಮಿಳ್ನಾಡಿನ. ಸೊ ನಮ್ಮ ನೆಲದಲ್ಲಿ ನಮ್ಮ ಅನ್ನ ತಿಂದು ಚಿನ್ನದ ಬೆಲೆ ಅವನಿಗೆ ಕೊಟ್ಟು ಇವು ನಮ್ಮ ಮಕ್ಕಳನ್ನು ಹೊರಗೆ ಹಾಕಿದ್ದಾನೆ, ನಮ್ಮ ಅಣ್ಣ ತಮ್ಮಗಳನ್ನು. ಇದು ಎಷ್ಟು ಮಟ್ಟಿಗೆ ಸರಿ? ಈ ಕಾನೂನು ವ್ಯವಸ್ಥೆ ಹೆಂಗಿದೆ ನೋಡಿ ನಮ್ಮಲ್ಲಿ. ನಾವಂದರೆ ನಮ್ಮಲ್ಲಿ ರಾಜಕೀಯ ಇದು ದುರ್ವ್ಯವಸ್ಥೆನೋ, ನಮ್ಮ ಅಧಿಕಾರಿಗಳ ದುರ್ಬಳಕೆನೋ ಇದು, ಅಥವಾ ಇವ್ರು ನಡೆಸ್ತಿರೋ ಅಕ್ರಮನೋ ಇದು? ಆಕ್ಚುಲಿ ನಮ್ಮ ಸಹೋದ್ಯೋಗಿಗಳು ಹೇಳ್ದಂಗೆ ಇವ್ರು ಏನು ಕಂಪ್ನಿ ಮಾಡಲ್ಲ, ಅದು ಸರ್ಕಾರಿ ಜಮೀನು. ಇದು ಸತಗೂ ಸರ್ಕಾರಿ ಜಮೀನು. ಈಗಲೂ ಪಾಣಿ ಸರ್ಕಾರದಿಂದ ಓಡ್ತಾ ಇದೆ. ನಮ್ಮ ಸ್ನೇಹಿತರು ಹೇಳಿದ 80 ನೀವು ಈಗ ತಗೊಳ್ರಿ ಪಾಣಿನ, ಈಗಲೂ ಸರ್ಕಾರಿ ಜಮೀನು ಅಂತ ಹೆಂಗ್ ಕೊಟ್ರಿ ಇವರಿಗೆ ಈ ಜಮೀನು ಹಾಕಾಗ? ಗೋಮಾಳನೆ ಸರ್ಕಾರ ಜಮೀನು ಅಂತಾನೆ ಬರ್ತಾ ಇದೆ. ಹಂಗಾಗಿ ಆದ್ರೆ ಇದನ್ನ ಹೆಂಗ್ ಕೊಟ್ರು, ಹೆಂಗ್ ಕೇಳೋರಿಲ್ಲ ಇವರಿಗೆ. ನಮ್ ಜಮೀನಿನ ಈ ಲೆವೆಲ್ ಅಣ್ಣ ತಮ್ಮಂದ್ರನ್ನ ಹೊರಗೆ ಹಾಕ್ಬಿಟ್ಟು ಇವ್ರು ಇಲ್ದವೆಲ್ಲ ದರ್ಬಾರ್ಗಳನ್ನ ಮಾಡ್ತಾರೆ. ಇಲ್ಲಿ ನಿನ್ನೆಯಿಂದ ನಾವು ಬರ್ತಾ ಇದೀವಿ, ಸರ್ರು ಬರ್ತಾ ಇದಾರೆ, ನಮ್ಮ ರೈತ ಮಿತ್ರರು, ನಮ್ಮ ಮುಖಂಡರು ಪ್ರತಿಯೊಬ್ರು ಇದೀವಿ. ಒಂದು ಲೋಟ ನೀರು ಐತಂತ ಅವರು ಸೌಜನ್ಯಕ್ಕಾದ್ರೂ ಕೇಳಿಲ್ಲ. ಅಲ್ಲ, ಅವ್ರು ನೀರು ಬೇಡ, ಅವ್ರಿಗೆ ನಮ್ಮ ಕೆರೆಗಳು ತುಂಬಿದಾವೆ, ನಮ್ಮ ನಡೆದಾಡೋ ದೇವರಿಂದ ನಮ್ಮ ಕೆರೆಗಳೆಲ್ಲ ತುಂಬಿದಾವೆ, ಅವ್ರನ್ನ ಮುಣಗಿಸ್ತೀವಿ. ತಮಿಳ್ನಾಡು ಮುಣಗಿಸ್ತೀವಿ, ಆಂಧ್ರನ ಮುಣಗಿಸೋವಷ್ಟು ನಮ್ಮಲ್ಲಿ ಇದೆ, ನಮ್ಮ ಸ್ವಾಮಿಗಳು ಮಾಡಿರೋದ್ರಿಂದ ನಾವು ಆದ್ರೆ ಸೌಜನ್ಯಕ್ಕಾದ್ರೂ ಮಾನವೀಯತೆಗಾದ್ರೂ ಇವರು ಮಾನವೀಯತೆಯಿಂದ ನಡ್ಕೊಳ್ತಾ ಇಲ್ಲ. ಈ ಮಕ್ಕಳು ಅಡುಗೆ ಮಾಡ್ಕೊಂಡೇವೆ, ಅವ್ನು ತಿನ್ನಕ್ಕಾಗಿ ಬಂದು ಅಷ್ಟು ನೀರುಗಳು ಕೊಡ್ತಾ ಇಲ್ಲ. ಅವ್ರಿಗೆ ವಾಶ್ರೂಮ್ಗೆ ಸ್ನಾನ ಮಾಡೋಕ್ಕೆ ಬೆಳಗ್ಗೆ ಬಿಡ್ತಾ ಇಲ್ಲ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಇದು? ಇವ್ರ ಅಪ್ಪ ಮಾಡಿಟ್ಟೋಗಿದ್ದ ಇಲ್ಲಿ? ನಮ್ಮಪ್ಪಂದೇ ತಾನೆ, ನಮ್ಮಪ್ಪಂದ ಸೌಜನ್ಯವಾಗಿ ತಗೊಂಡು ನಮ್ಮ ಮಕ್ಕಳನ್ನೇ ಹೊರಗೆ ಹಾಕಿದ್ದಾರೆ. ಇವ್ರನ್ನ ಸುಮ್ಮನೆ ಬಿಡ್ಬೇಕೆ ಇಂಥರ್ನ? ಇಲ್ಲಿ ನಮ್ಮಲ್ಲಿ ಇಟ್ಕೋಬೇಕೆ? ಇಲ್ಲ, ಕಾರ್ಮಿಕ ಇಲಾಖೆಯವ್ರು ಯಾಕೆ ಇದನ್ನ ನೋಡ್ಕೊಂಡು ಕಣ್ಮುಚ್ಕೊಂಡಿದ್ದಾರೆ? ಅವ್ರು ಏನೇ ಒಂದು ಸೊ ಅವ್ರಿಗೆ ಏನಾದರೂ ವ್ಯತ್ಯಾಸ ಆದರೆ, ಅವರಲ್ಲಿ ಏನಾದರೂ ಅವ್ರ ಸಂಸಾರಗಳು ಏನಾರು ಹೋದ್ರೆ, ಈ ಮಕ್ಕಳಲ್ಲಿ ಈ ನಮ್ಮ ಅಣ್ಣ ತಮ್ಮಗಳಲ್ಲಿ ಯಾರ ಪ್ರಾಣ ಹೋದ್ರೆ ಅದಕ್ಕೆ ನೇರವಾಗಿ ಕಂಪ್ನಿನೇ ಹೊಣೆ ಮಾಡ್ತೀವಿ. ಇಲ್ಲಿರೋ HR ಏನಿದಾನೋ ಅವನೇ ನೇರವಾದ ಹೊಣೆ. ಸೊ ಇದು ನಮಗೆ ನ್ಯಾಯ ಸಿಗೋವರೆಗೂ ಈ ನಮ್ಮ ಅಣ್ಣ ತಮ್ಮಗಳಿಗೂ ಕಾಯಂ ಇವರ ಹುದ್ದೆಯನ್ನು ಕಾಯಂಗೊಳಿಸ್ಬೇಕು. ನಮಗೆ ಅದನ್ನು ಲಿಖಿತ ರೂಪದಲ್ಲಿ ಕೊಡಬೇಕು. ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ನಡೀತಾನೆ ಇರ್ತದೆ.
ನಿಮ್ಮ ಹೆಸರು? ನನ್ನ ಹೆಸರು ಪ್ರಭು ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ರಾಮತುಲ್ಲಾ ಅಂತೇಳಿ ನಮ್ಮ ಯಳಗೋಡು ಗ್ರಾಮ ಪಂಚಾಯತಿ ಸದಸ್ಯರು. ಮೊದಲಿದ್ದನು ಇವ್ರೇನು ಕಂಪ್ನಿಯವರು ಬಂದ್ರಲ್ಲ ಅವಾಗಿದ್ದನು ನಾವು ಅವ್ರ ಜೊತೆಯಲ್ಲೇ ಇದ್ವಿ, ನಮ್ಮ ಹುಡುಗರ ಜೊತೆಯಲ್ಲೇ ಇದ್ವಿ. ಇವರು ಜಮೀನು ತಗೊಳಕ್ಕಾರೆ ಹೋಗೋಕ್ಕಾರೆ ಯಾರೋ ಒಬ್ಬನ ಜಮೀನು ಕೊಡಲ್ಲ ಅಂದರೆ ನೋಡಪ್ಪ ಮಾತಾಡಿ ಒಪ್ಸು, ನಿನಗೊಂದು ಕೆಲಸ ಕೊಡಿಸ್ತೀವಿ ಅವ್ರ ಮನೆಗೆ, ಅವ್ರ ಮಗ್ಗೋ ಅವ್ರ ಅಳಿಗೋ ಅವ್ರ ತಮ್ಮಗೋ ಯಾರಿಗೇನಂತ ಹೇಳಿ ಇವರು ಆ ಥರ ಕೆಲಸಕ್ಕೆ ತಗೊಂಡ್ರು. ಒಬ್ಬರು ರಸ್ತೆ ಕೊಡಲಿಲ್ಲ ಅಂದ್ರೆ ಅವನ ಹತ್ರ ಹೋಗಿ ಕೆಲಸ ಕೊಡ್ತೀವಿ ಅಂದರು. ಅದನ್ನು ಕೆಲಸಕ್ಕೆ ರೋಡ್ ಕೊಟ್ಟು ಇಲ್ಲಿ ಎಲ್ಲ ಇರೋ ಹುಡುಗರು ಜಮೀನು ಕೊಟ್ಟಿದ್ದಾರೆ, ರೋಡಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರೆ, ಕಂಬ ಹಾಕಕ್ಕೆ ಕೊಟ್ಟಿದ್ದಾರೆ ಎಲ್ಲರೂ. ಅವಾಗ ನಾವು ಇಷ್ಟು ನಮ್ಮ ಪಂಚಾಯತಿಲಿ ಇವತ್ತಿನವರೆಗೂ ₹1 ಟ್ಯಾಕ್ಸ್ ಕಟ್ಟಿಲ್ಲ, NOCನೂ ತಗೊಂಡಿಲ್ಲ. ನಾವು ಯಾಕೆ ಸುಮ್ಮನೆ ಇದ್ವಿ ಅಂದರೆ ಏನೋ ನಮ್ಮ ಹುಡುಗರು ನಮಗೆ ನಮ್ಮ ಲೋಕಲ್ ಹುಡುಗರು ಏನೋ ಒಂದು 40 ಜನ ಕೆಲಸ ಮಾಡ್ತಿದ್ದಾರೆ ಅಂತ ಉದ್ದೇಶಕ್ಕೆ ಸುಮ್ಮನೆ ಇದ್ದೀವಿ. ಇವರು ಇಲ್ಲಿಗೆಲ್ಲ ಮಾಡ್ತಿದ್ದಾರೆ. ಕೆರೆ, ಗೋಕಟ್ಟೆ, ಗೋಮಾಳ, ಮಶಾಣ, ಶಾಲೆ ಜಮೀನು ಎಲ್ಲದರಲ್ಲಿ ಕಂಬಗಳು ಹಾಕಿದ್ದಾರೆ. ಯಾರು ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ಇವರಿದ್ದ ತೊಂದರೆ ಆಗಿರೋದು ಈ ಜಮೀನು ಕೊಟ್ಟಿದ್ದಾರಲ್ಲ ವಿಂಡ್ ಮಿಲ್ಲರು, ಈ ಜಮೀನ್ದಾರಿಗೆ ತಹಸೀಲ್ದಾರು AC DC ನೋಟಿಸ್ ಕೊಟ್ಟಿದ್ದಾರೆ. ಮತ್ತು 28,09,000 ದಂಡ ಹಾಕ್ತೀವಿ ಅಂತಲೂ ಕೊಟ್ಟಿದ್ದಾರೆ. ಇವರು ಮಾಡ್ತಿರೋ ಅಕ್ರಮದಿಂದ ನಮ್ಮ ಜಮೀನ್ದಾರಿಗೆ ತಲಾ ಖಾತೆದಾರಿಗೆ ದಂಡ ಹಾಕ್ತೀವಿ ಅಂತ ಅದನ್ನು ನನ್ನ ಕಾರಲ್ಲೇ ಇದ್ದಾವೆ, ಅದನ್ನೆಲ್ಲ ಕೊಡ್ತೀವಿ. ನೋಟಿಸ್ ಕೊಟ್ಟಿರೋ ಇದ್ದಾವೆ, ಅವ್ರು ರಿಪೋರ್ಟ್ ಹಾಕಿರೋ ಇದ್ದಾವೆ. ನಾವು ಇದೆಲ್ಲ ನೋಡಿ ನಮ್ಮ ಪಂಚಾಯತಿದ್ದೂ ಭಾಳ ನೋಟಿಸ್ ಕೊಟ್ಟಿದ್ದೀವಿ ಇವರಿಗೆ. ನಮಗೆ NOC ಕಂದಾಯ ಕಟ್ಟ್ರಿ, ಸ್ಥಳೀಯ ಸಂಸ್ಥೆಗಳು ಕುಗ್ಗು ಹೋಗ್ತಾ ಇದ್ದಾವೆ, ಸ್ಥಳೀಯ ಅನುದಾನ ಇಲ್ಲ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎತ್ತಗೂ ಸಾಲಲ್ಲ. ನಿಮ್ಮ ಕಡೆ ಕಟ್ಟ್ರಿ ಅಂದರೆ ಅದು ಕಟ್ಟೋಕ್ಕೂ ತಯಾರಿಲ್ಲ. ಇವರು ಬರ್ತಾರೆ ಇಲ್ಲಿ ಈಗ ನಮಗೆ NOC ಕೊಡ್ರಿ ಅಂತ. ರೈತರ ಹೆಸರಿಗೆ ಜಮೀನು ಇರ್ತವೆ, NOC ಕೇಳ್ತಾರೆ. ಇನ್ನು DC ಹತ್ರ ಇವರು NA ಕನ್ವರ್ಷನ್ನೇ ಮಾಡಿಸಿಲ್ಲ, ಭೂ ಪರಿವರ್ತನೆ ಇದನ್ನೇ ತಗೊಂಡಿಲ್ಲ. ಯಾವುದು ಎಲ್ಲ ಇಲ್ಲಿಗಲ್ಲಾಗೆ ನಮ್ಮ ಏನು ಚಿತ್ರದುರ್ಗ ಭರಮಸಾಗರ ಹೋಬಳಿ ವ್ಯಾಪ್ತಿಲೇ ಇತ್ತು ಎಲ್ಲದೂ ಇಲ್ಲಿಗಲ್ಲಾಗೆ ನಡೀತೈತೆ 4-5 ವರ್ಷದ. ಆದರೂ ಅಷ್ಟೆಲ್ಲ ಸತಾಯಿಸಿದೀವಿ. ಈಗ ನಮ್ಮ ಹುಡುಗರನ್ನ ತೆಗೆದಾಕ್ತಿದ್ದಾರೆ. ಹೆಂಗೆ ಇವರು ನಂಬೋದು? ಇದು ಜಗಳೂರು ಗಡಿಯಲ್ಲೂ ಇದೆ. ಜಗಳೂರು ಗಡಿಯಲ್ಲಿದೆ, ದುರ್ಗದ ಭರಮಸಾಗರ ಹೋಬಳಿಯಲ್ಲೂ ಇದೆ, ಚಿತ್ರದುರ್ಗ. ಆದರೂ ಇಷ್ಟೆಲ್ಲ ಸಮಸ್ಯೆ ಇದ್ದು ಇಷ್ಟೆಲ್ಲ ಮಾಡ್ತಾ ಇದ್ರು ನಮ್ಮ ಹುಡುಗರಿಗೆ ಕೆಲಸ ಹೋಗ್ತೈತೆ ಅಂದ್ರೆ ನಾವು ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ? ಜಗಳೂರವರು ಇದ್ದಾರೆ, ಜಗಳೂರು ನಮ್ಮ ಭರಮಸಾಗರ ಹೋಬಳಿ ಹುಡುಗರು ಎಲ್ಲರೂ ಇದ್ದಾರೆ. ನಮ್ಗೆ ಅದೊಂದು ಖುಷಿ ಇತ್ತು, ಹೆಂಗೋ ಕೆಲಸ ಕೊಡ್ತಿದಾರಲ್ಲ ಬಿಡ್ರಿ ಹೋಗ್ಲಿ ಅಂತೇಳಿ. ಕಂಪ್ನಿಯವ್ರು ಯಾರು ಇಲ್ಲಿ ಬಂದು